ತಪ್ಪಂತ ಭಾಳ ತೊಂದರೆ ಹಲೋ ಕಾರ್ಯ ಉಂಟು ಹೊಸನ ಅన్ని ಬಿಡ್ತೀವಿ ಕಾರ್ ಓಟ್ ಬಿಡ್ದಾವ ಸರಿ ಕಾರ್ ಇದು ಪೆಟ್ರೋಲ್ ಬರಯಾ ಕಟ್ ಮಾಡಿ ಯಾರ ಕಟ್ ಮಾಡಿ ಮರಾಠಿ ಕಡ ಅಮ್ಮೆ ಅಮ್ಮ ಈ ಕಡೆ ನೋಡಮ್ಮ ಸ್ವಲ್ಪ ಈ ಕಡೆ ಮಾಡಿ ಆಯ್ತು ಬಮ್ಮ ಜಾಗ ಬಿಡ್ತೀವಿ ಆಗಮಿಸಿದರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆದ ಒಂದು ಶ್ವಾಸವನ್ನ ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಇದೇ ತಾಲೂಕಿನ ನಿವಾಸಿಗಳು ಮತ್ತು ಈ ತಾಲೂಕಿನ ಒಂದಷ್ಟು ನಾಡಿ ನಾಗರಿಕ ಬಗ್ಗೆ ಮಾತು ಚಿಕ್ಕಮಂಗ್ಲಮ್ಮನವರ 117ನೇ ಜಗಜೀವನರಾಮ್ ಅವರು ಹುಟ್ಟಿ ಬೆಳೆದಂಥ ಜಾಗ ಬಿಹಾರದ ಸಾಸಾರಾಮ್. ನಾನು ಸಾಸಾರಾಮ್ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೇನೆ. 52ನೇ ಇಸ್ವಿಯಿಂದ ಅವರು ಕೊನೆ ಉಸಿರೆಳೆದಂಥ 86ನೇ ಇಸ್ವಿವರೆಗೂ ಕೂಡ ಸತತವಾಗಿ ಅದೇ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಸಂದರ್ಭವಿದೆ. 46ನೇ ಇಸ್ವಿನಲ್ಲಿ ಅವರು ನೆಹರು ನೇತೃತ್ವದ ತಾತ್ಕಾಲಿಕ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ನಂತರ 57ರಿಂದ 86ರವರೆಗೆ
ರೈಲ್ವೆ ಇಲಾಖೆ, ಕೃಷಿ ಇಲಾಖೆ, ಸಾರಿಗೆ ಇಲಾಖೆ, ಆಹಾರ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಇಷ್ಟು ಇಲಾಖೆಗಳ ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ 2 ಇಲಾಖೆಗಳ ಕೆಲಸವನ್ನು ನಾವು ಯಾವಾಗಲೂ ನಡೆಸ್ತಾ ಇರ್ತೀವಿ. ಒಂದು ಆಹಾರ ಮತ್ತು ಕೃಷಿ ಇಲಾಖೆ ಮಂತ್ರಿಯಾಗಿದ್ದಾಗ 70ನೇ ಇಸ್ವಿನಲ್ಲಿ ಅವರು ಭಾರತದಲ್ಲಿ ಬಹುದೊಡ್ಡ ಬರ ಇರ್ತದೆ. ಆ ಬರವನ್ನು ನೀಡೋದಕ್ಕೆ ಇದ್ದಂಥ ಏಕೈಕ ಪರಿಹಾರ ಏನು ಅಂದರೆ ಉತ್ಪಾದನೆಯಿಂದ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಆಧುನಿಕ ಕೃಷಿ ಪದ್ಧತಿಯನ್ನು ಅಮೆರಿಕದಿಂದ ತಜ್ಞರನ್ನು ಕರೆಸಿ ಇಲ್ಲಿ ಆ ತಜ್ಞ ಸಿದ್ಧಾಂತವನ್ನು ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋಕ್ಕೆ ಕಾರಣ ಆಗ್ತದೆ. ಆ ಮೂಲಕ ಉತ್ಪಾದನೆ ಜಾಸ್ತಿ ಆಗ್ತದೆ, ಆಹಾರದ ಸಮಸ್ಯೆ ಬಗೆಹರ್ತದೆ. ಈಗ ಭಾರತದಲ್ಲಿ ಸುಮಾರು 190 ದಶಲಕ್ಷ ಟನ್ ಆಹಾರ ಕಳೆದ 5 ವರ್ಷಗಳಿಂದ ಸ್ಟಾಕ್ ಇದೆ. ಅಷ್ಟರ ಮಟ್ಟಿಗೆ ಆಹಾರದಲ್ಲಿ ಸ್ವಾವಲಂಬಿ ಆಗೋದಕ್ಕೆ ಬಿಜೆಪಿ ಅವರ ಕೊಡುಗೆ ಬಹುದೊಡ್ಡದು. ಅದರ ನಂತರ ಅವರು ರಕ್ಷಣಾ ಮಂತ್ರಿಯಾಗಿದ್ದಾಗ ಪಾಕಿಸ್ತಾನದ ವಿರುದ್ಧ ಯುದ್ಧ ಆಗ್ತದೆ. ಅದರ ಯುದ್ಧ ಮಾಡುವ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದರು. ಅವರಿಬ್ಬರೂ ಸೇರಿ ಕಠಿಣವಾದ ತೀರ್ಮಾನವನ್ನು ತಗೊಳ್ಳದೇ ಹೋಗಿದ್ರೆ ಪಾಕಿಸ್ತಾನದ ಸೋಲಿಸೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ರಕ್ಷಣಾ ಇಲಾಖೆ ಮಂತ್ರಿಯಾಗಿ ಕೂಡ ಅವರ ಸೇವೆ ಬಹುದೊಡ್ಡದು. ನಂತರ ಅವರು ಮೊರಾರ್ಜಿಯ ಸರ್ಕಾರದಲ್ಲಿ ಅವರು ಪ್ರಧಾನಮಂತ್ರಿಯಾಗಿದ್ದರು, ಇವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆವಾಗಲೂ ಕೂಡ